ವೆನ್ ಯು ಗೆಟ್ ಹ್ಯಾಪಿ ಯು ವಿಲ್ ಸಮ್ ಕಮ್ ಔಟ್ ಆಫ್ ಇಟ್. ಡೂ ಯು ಬಿಲೀವ್ ಇನ್ ಗಾಡ್? ಇದೆಲ್ಲ ನೋಡ್ತಾ ಇದ್ರೆ ಲೈಫಲ್ಲಿ ಫ್ರಮ್ ವೇರ್ ಯು ಹವ್ ಕಮ್ 94 to 2025 Okay. ದೇವ್ರು ನಂಬ್ತೀರಾ? I'll say that there is a superpower. It can be called as a god. But how does he look? How does he feel? I don't know. ಓಕೆ. But I definitely feel that, see, just look at it. ಇವಾಗ ನಿಮಗೀಗ ಮೊಬೈಲ್ ಬಂದಿದೆ. ಓಕೆ, ನೀವೊಂದು ಫೋಟೋ ತೊಗೊಳ್ಳಿ, ನಿಮ್ಮ ಕಣ್ಣಲ್ಲಿ ನೋಡಿ. ಆ ಕಣ್ಣಲ್ಲಿ ನೋಡೋದು ನಿಮ್ಮ ಫೋಟೋಲ್ಲಿ ಬರುತ್ತಾ? ಬರಲ್ಲ. ಐಫೋನ್ ತೊಗೊಳ್ಳಿ, ಎಂಥದ್ದಾದರೂ ಕ್ಯಾಮ್ರಾ ತೊಗೊಳ್ಳಿ, ನಿಮಗೆ ಆ ಕಣ್ಣಲ್ಲಿ ಕಾಣಿಸೋದು ಆ ಒಂದು ಐಟಮ್ ಇದೆಯಲ್ಲ. ಇವಾಗ ಎಷ್ಟೋ ಸತಿ ನಾನು ನೋಡಿದಾಗ ಇದು ಕ್ಯಾಪ್ಚರ್ ಮಾಡಿ ತೊಗೊತೀವಿ, ಅಲ್ಲಿ ನೋಡ್ರೆ ಕಪ್ಪಿಗೆ ಏನೋ ಬಂದಿರುತ್ತೆ. ಸೊ ಇಫ್ ದೇರ್ ಇಸ್ ನೋ ಗಾಡ್, ಹೂ ಕ್ರಿಯೇಟೆಡ್ ದಿಸ್ ಐಸ್, ಹೂ ಕ್ರಿಯೇಟೆಡ್ ಈಚ್ ಆಫ್ ಯುವರ್ ಆರ್ಗನ್ ಅಲ್ವಾ? ಈಗಲೂ ಸಹ ನಿಮ್ಮ ಟೆಕ್ನಾಲಜಿನಲ್ಲಿ ಕ್ಯಾನ್ ಯು ಕ್ಯಾಪ್ಚರ್ ಎ ಫೋಟೋಗ್ರಾಫ್ ದ ವಾಟ್ ಯು ಸಿ ಇನ್ ದ ಐಸ್? ನೀವೊಂದ್ಸತಿ ನೋಡಿ, ಆ ಸಣ್ಣನೊಂದ್ಸತಿ ಕ್ಯಾಪ್ಚರ್ ಮಾಡಿ, ಮೂರೊಂದ್ಸತಿ ಕ್ಯಾಪ್ಚರ್ ಮಾಡಿ, ಏನಾದ್ರು ಬರುತ್ತಾ? So there is some superpower, we call it as God. How does he look? Does he look like Jesus, or does he look like Rama? Does he look like Allah? I don't know. But there is somebody. ರೈಟ್ ಸರ್. ಮತ್ತು ತುಂಬ ಜನ ರಿಯಲ್ ಎಸ್ಟೇಟ್ ಬಿಸ್ನೆಸ್ಸಲ್ಲಿ ಇದ್ದವರು ಸೂಪರ್ಸ್ಟಿಷಿಯಸ್ ಆಗಿರ್ತಾರೆ. ಐ ಹ್ಯಾವ್ ಸೀನ್ ಅವ್ರು ಪ್ರೇಯರ್ಸ್ಗಳು ಜಾಸ್ತಿ ಮಾಡ್ತಾ ಇರೋದು, ಇದನ್ನು ಮಾಡ್ತಾ ಇರೋದು, ಎಸ್ಪೆಷಲಿ ಇನ್ ದಿಸ್ ಫೀಲ್ಡ್. ಸೊ ನಿಮಗೆ ಈ ಥರ ಏನಾದರೂ ಸೂಪರ್ಸ್ಟಿಷಿಯಸ್ ಬಿಲೀಫ್ಸ್ ಏನಿಲ್ಲ? ಏನಿಲ್ಲ, ಚಾನ್ಸೇ ಇಲ್ಲ. ರೈಟ್. ನನಗೆ ಆ ಥರ ಬಿಲೀಫೇ ಇಲ್ಲ. ಓಕೆ. ಸೊ ದಟ್ ಐ ಟ್ರೈ ಟು ಡೂ, ಇದು ನನ್ನ ಸ್ವಂತ ವಾಸ್ತು ಮಾಡ್ಕೊಂಡಿದ್ದೀನಿ. 3ಗೆ ಬರ್ಬೇಕು, ನನ್ನ ಕಾರ್ ನಂಬರ್ಸ್ ಎಲ್ಲ 3 ಇರುತ್ತೆ, ಅದು ನಾನೇ ಮಾಡ್ಕೊಂಡಿರೋದು. ಓಕೆ. ಅಂದರೆ ಅದಕ್ಕೆ ಎಕ್ಸ್ಟ್ರಾ ಪ್ರೇಯರ್ಸ್ ಮಾಡೋದು ಇಲ್ಲ, ಈ ದೇವಸ್ಥಾನಕ್ಕೆ ಅಷ್ಟು ಕೊಡ್ತೀನಿ, ಆ ದೇವಸ್ಥಾನಕ್ಕೆ ಅಷ್ಟು ಪರ್ಸೆಂಟೇಜ್ ಕೊಡ್ತೀನಿ, ಯಾವತ್ತೂ ಮಾಡಿಲ್ಲ. ಬಟ್ ಐ ಹೆಲ್ಪ್ ದ ಪುವರ್, ಐ ಡೂ ಥಿಂಗ್ಸ್ ವಿಚ್ ಐ ಫೀಲ್ ಗುಡ್ ಅಬೌಟ್ ಇಟ್, ನಾಟ್ ಫಾರ್ ಮಾಡಬೇಕು, ನಾಟ್ ಟು ಬ್ರೈಬ್ ದ ಗಾಡ್. ಒಂದು ನಾನು ಕೇಳ್ದೆ, ಇವಾಗ ನಾನು ನೀವಿದ್ದೀವಿ, ಆ ದೇವರಿಗೆ ಏನು ಬೇಕಾದ್ರೂ ಸಾಧಿಸ್ಬೋದು, ಏನು ಬೇಕಾದ್ರೂ ಅವ್ರಿಗೆ ಸಿಗುತ್ತೆ. ನಿಮ್ಮ ಚಿನ್ನ ಬೇಕಾದ್ರೆ 1000 ಕೋಟಿ ಟನ್ನು, 1000 ಕೋಟಿ ಡೈಮಂಡು ಅವು ಸಿಗುತ್ತೆ. ನಾನು ಕೊಡೋ ಕಾಣಿಕೆಂಡು ಏನಾಗುತ್ತೆ ರೀ ಅದರಲ್ಲಿ? ಟ್ರೂ. ಅವ್ರಿಗೆ ಏನಕ್ಕೆ ಬೇಕ್ರಿ ಅದು? ಕರೆಕ್ಟ್. ಅವರಿರೋ ಇದಕ್ಕೆ ಪೂರ್ತಿ ಪ್ರಪಂಚದಲ್ಲಿ ಏನು ಬೇಕಾದ್ರೂ ಮಾಡ್ಬೋದಲ್ಲ. ಹೌದು. ಸೊ ಇಟ್ ಇಸ್ ನಾಟ್ ನಾನೇನು ಒಂದು ಫಿಲಾಸಫಿ ಹೇಳ್ತಿಲ್ಲ. ದಟ್ ಈಸ್ ವಾಟ್ ಐ ಫೀಲ್, ದಟ್ ಇನ್ಸ್ಟೆಡ್ ಆಫ್ ಗಿವಿಂಗ್ ಟು ಗಾಡ್, ನೋ ಐ ಗಿವ್ ಟು ಪೀಪಲ್. ಆ ದೇವ್ರಿಗೆ ಏನು ಬೇಕಾದ್ರೂ ಮಾಡ್ಬೋದಲ್ಲ. ಇವಾಗ 1000 ಟನ್ ಲಕ್ಷಾಂತರ ಟನ್ ಗೋಲ್ಡ್ ಬೇಕಾದ್ರೂ ಅವ್ರು ಮಾಡ್ಕೊಬೋದಲ್ಲ. ಕರೆಕ್ಟ್. ಇಲ್ವಾ? ಒಡವೆಗಳು ಮಾಡ್ಕೋಬೇಕು, ಏನು ಬೇಕಾದ್ರೂ ಮಾಡ್ಕೊಬೋದಲ್ಲ. ನಾನು ಕೊಡೋದ್ರಲ್ಲಿ ಏನಾಗುತ್ತೆ ಅಂತೇಳಿ. ಸೊ ನನ್ನ ಪರ್ಸನಲ್ ಫೀಲಿಂಗು. ಸೊ ಐ ಫೀಲ್ ದಟ್ ಐ ಶುಡ್ ಗಿವ್ ಟು ಪೀಪಲ್ ಅರೌಂಡ್ ಮೀ, ಆರ್ ಪೀಪಲ್ ಹೂಮ್ ಐ ಆಮ್ ಟಚಿಂಗ್ ಅಪಾನ್, ಆ್ಯಂಡ್ ಐ ಫೀಲ್ ದಟ್ ಐ ಆಮ್ ಡೂಯಿಂಗ್ ಇಟ್ ಟುವರ್ಡ್ಸ್ ದ ಗಾಡ್. ಅಲ್ಲ, ಎಲ್ಲ ದೇವರು ನೀನು ಬೇರೆಯವ್ರಿಗೆ ಮಾಡೋಂಥ ಕಾಸು ಕೊಟ್ಟು ನೀನು ಮತ್ತೆ ದೇವ್ರಿಗೆ ತಗೊಂಡು ಕೊಟ್ಟರೆ ದೇವ್ರು ಈ ಕೆರೆ ನೀರನ್ನು ಕೆರೆಗೆ ಚೆಲ್ಬೇಡಿ, ಪಕ್ಕದಲ್ಲಿ ಹೋಗೋ ಒಂದು ಪ್ಲಾಂಟ್ಗೆ ಹಾಕಿ ಆ ಬೀಜಾರು ಬೆಳೆಯುತ್ತೆ. ನಂತರ ಕೆರೆ ನೀರನ್ನ ಸಮುದ್ರಕ್ಕೆ ಚೆಲ್ಬೇಡಿ. ದೇವರ ಒಂದು ಸಮುದ್ರ, ಅಲ್ಲಿಗೆ ಹೋಗಿ ನೀವು ಕೆರೆ ನೀರು ಚೆಲ್ಬೇಕಂತ. ಸೊ ಇದು ನನ್ನ ಪರ್ಸನಲ್ ಲಾಜಿಕ್. ಐ ಡು ನಾಟ್ ವಾಂಟ್ ಎನಿ ಆರ್ಗ್ಯುಮೆಂಟ್ ಫ್ರಮ್ ಸಂಬಡಿ ಎಲ್ಸ್ ಸೇಯಿಂಗ್ ದಟ್ ವೈ ಡು ಸೇ ದಟ್. ಸೊ ಐ ಸಿ ಗಾಡ್ ಇನ್ ಪೀಪಲ್ ಅರೌಂಡ್ ಮೀ. ದಟ್ ಈಸ್ ವೆರಿ ಸಿಂಪಲ್. ದಟ್ ಸಂಬಡಿ ಇಫ್ ಐ ಕ್ಯಾನ್. ಇವಾಗ ಮೊನ್ನೆ ನಾನಿಲ್ಲಿ ಬ್ರಿಗೇಡ್ ರೋಡಲ್ಲಿ ಪ್ಯಾಂಜಿಯೋಗಿ ಹೋಗಿದ್ದೆ. ಸೊ ಅಲ್ಲಿ ಯಾರೊಬ್ರು ಬಂದರು. ಈ ಸೆಟ್ ಪಕ್ಕದ ಟೇಬಲಲ್ಲಿ ಈ ಸೆಟ್ ದಟ್ ಈಸ್ ಲಂಡನ್ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಕೆಲಸ ಮಾಡ್ತಾರೆ, ನಾನು ಬಿಗ್ ಫ್ಯಾನ್ ಅಂತ ಹೇಳ್ಕೊಂಬಂದರು. ಅವ್ರು ಬರ್ತಾರೆ ಅಂದಾಗ ನಾನು ವಿಶ್ ಮಾಡಿದೆ, ದಟ್ಸ್ ನಾರ್ಮಲ್. ಆಚೆ ಕಡೆ ಬರ್ತೀನಿ, 2 ಹುಡುಗರು ವೆಯ್ಟ್ ಮಾಡ್ತಿದ್ದಾರೆ 12:45 ರಾತ್ರಿ. ಓಕೆ ಸರ್, ನಾನು ನಿಮ್ಮ ಫ್ಯಾನ್, ಒಂದು ಫೋಟೋ ತೊಗೊಬಂದ. ಆವಾಗ ಅವ್ನು ಸೆಕ್ಯೂರಿಟಿ ಹೇಳ್ತಾನೆ 9:45 ಕಾಯ್ತಿದ್ದಾನೆ ಇವರು ಅಂತ. ನನಗೆ ನಿಮ್ಗೆ ತಲೆಗೆಲೆ ಕೆಟ್ಟಿದ್ಯಾ? ಒಬ್ಬ ಎಲ್ಲೋ ಜೈನ್ ಕಾಲೇಜಲ್ಲಿ ಓದ್ತಾನಂತ, ಇನ್ನೊಬ್ಬ ಬಾಡಿ ಸೆಟ್, ಇನ್ನೊಬ್ಬ ಪೈಲಟ್ ಟ್ರೈನಿಂಗ್ ಮಾಡ್ತಾನಂತ. ಚೆನ್ನಾಗಿ ಓದ್ಕೊಂಡಿರೋರು 3 ಅವರ್ಸು. ಇವ್ರು ಓಕೆ, ನಾನು ಕೆಳಗಡೆ ಬರ್ತೀನ, ಒಬ್ಬ ಹೂವು ಮಾರ್ತಿದ್ದಾನೆ, ಫ್ಲವರ್ ಗೊತ್ತಲ್ಲ, ರೋಡ್ ಸೈಡ್. ಅವನು ಎಷ್ಟು ಟ್ಯಾಲೆಂಟೆಡ್ ನೋಡಿ ಅವನು. ನಾನು ಐ ಲೈಕ್ ಟು ಹೆಲ್ಪ್ ದಮ್ ಇನ್ಸ್ಟೆಡ್ ಆಫ್ ಗಿವ್. ಸಿ ಫಾರ್ ಮೀ ದ ಲಾಜಿಕ್ ಇಸ್ ದಟ್ ದೇ ಡೂಯಿಂಗ್ ಎ ಬಿಸ್ನೆಸ್, ದೇ ಆರ್ ನಾಟ್ ಬೆಗ್ಗಿಂಗ್. ದೇ ಗಾಟ್ ಎ ಈಗೋ. ಇವಂದು ಈಗೋ ಎಷ್ಟಿದೆ ಅಂತ ಹೇಳ್ತೀನಿ ಕೇಳಿ. ಐ ಲೈಕ್ಡ್ ಇಟ್ ಆ್ಯಂಡ್ ಐ ಲವ್ಡ್ ಇಟ್. ಅವನ ಹತ್ರ ಒಂದು ಹೂವು ತೊಗೊಂಡೆ, ಬಂಚು. ಇನ್ನೊಬ್ಬರ ಪೆನ್ಸಿಲ್ ತೊಗೊಂಡೆ. ಪೆನ್ಸಿಲ್ ನಾನು ಅಲ್ಲಿ ಇರೋದು ಆಟೋ ಡ್ರೈವರ್ಸ್ಗೆಲ್ಲ ಪೆನ್ನು ತೊಗೊಂಡೆ. ಇವನು ಹೂವು ಸೇಲ್ ಮಾಡಿದ್ಮೇಲೆ ನನಗೆ ಹೇಳ್ತಾನೆ, ಸರ್ ನೀವು ನೆನೆ ಹೆಲಿಕಾಪ್ಟ್ರಲ್ಲಿ ಬಂದ್ರಲ್ಲ, ನಾನು ನಿಮ್ಮ ಇನ್ಸ್ಟಾಗ್ರಾಮ್ ಫಾಲೋವರು. ಸೊ ಸಿ ಈಸ್ ಈಗೋ. I love it. See, he'll come up in life. He did not tell me that I am your Instagram follower. ಹೂವು ತಗೊಳ್ಳಿ ಅಂತ. ಹೂವು ತಗೊಂಡ್ಮೇಲೆ ಅವನು ಹೇಳ್ತಾನೆ. ಕರೆಕ್ಟ್. ಅರ್ಥ ಆಯ್ತು? ಸೊ ದಿ ಟ್ಯಾಲೆಂಟ್ ಈಸ್ ಎವ್ರಿವೇರ್. ಐ ಆಮ್ ಶ್ಯೂರ್ ದಟ್ ಬಾಯ್ ವಿಲ್ ಕಮ್ ಅಪ್.
If he has got this, see, he has got, see, he want to say that he's actually excited and happy in what he's doing. He doesn't want sympathy, but he wants to tell me that he's my Instagram follower. That is after doing the business. Correct. So his self-esteem, nodi, Correct. that's good. ವೆರಿ ಸೊ ಐ ಹ್ಯಾವ್ ಆಲ್ಸೋ ಕಮ್ ಅಪ್ ಇನ್ ಲೈಫ್ ವಿತ್ ಎ ಸೆಲ್ಫ್ ಎಸ್ಟೀಮ್. ನಾನು ಯಾರಿಗೂ ತಲೆ ಬಗ್ಸಿಲ್ಲ, ಯಾರಿಗೂ ಅದೇನಂತ ಹೇಳೋದು, ನನಗೆ ಫೇವರ್ ಮಾಡಿಕೊಡಿ, ನನಗೆ ಸಪೋರ್ಟ್ ಮಾಡಿಕೊಡಿ, ಇಲ್ಲ ನನಗೆ ಡಿವೇಷನ್ ಮಾಡಿಕೊಡಿ ಅಂತ ಯಾವತ್ತೂ ಕೇಳಿಲ್ಲ. ಅಂದಾಗ ನಾನು ಆ ಹುಡುಗನ ನೋಡೋದಾಗ ಅಂದ್ಕೊಂಡೆ, ನೀನು ಬೀದಿನಲ್ಲಿ ಹೂವು ಮಾರಿದ್ರು ನೀನು ಎಷ್ಟು ಸೆಲ್ಫ್ ಎಸ್ಟೀಮಲ್ಲಿ ಮಾಡ್ತಿದ್ಯಾ. ಇವಾಗ ಅವನು ಫಸ್ಟೇ ನನಗೆ ಹೇಳಿದ್ರೆ, ನಾನು ನಿಮ್ಮ ಇನ್ಸ್ಟಾಗ್ರಾಮ್ ಫಾಲೋವರ್ ಅಂದರೆ ನಾನು ಹೂವು ತೊಗೊಂಡ್ರಲ್ಲಿ ಸಿ ಇಟ್ ಈಸ್ ಎ ಸಿಂಪತಿ ಆರ್ ಎಂಪತಿ ಈಸ್ ಆಸ್ಕಿಂಗ್ ಫಾರ್. ಇಟ್ ಡಸ್ ನಾಟ್ ವಾಂಟೆಡ್. ಸೊ ಯು ವಿಲ್ ಫೈಂಡ್ ಪರ್ಫಾರ್ಮರ್ಸ್ ಎವ್ರಿವೇರ್, ಆ್ಯಂಡ್ that's what will click and make them bigger. ಸರ್, ಅವಾಗಲಿಂದ ಹ್ಯಾಪಿಯಾಗಿರ್ಬೇಕು ಅಂತ ಹೇಳಿದ್ರೆ ವಾಟ್ ಈಸ್ ಯುವರ್ ಹ್ಯಾಪಿನೆಸ್ ಮಂತ್ರ ಒಂದು ಹೇಳ್ಬಿಟ್ರೆ? Happiness mantra. Good and bad, enjoy life. Always see, there is no tomorrow. ಇವಾಗ ನಾನು ಆಸ್ತಿ ಮಾಡಿದ್ದೀನಿ, ಎಲ್ಲರೂ ಆಸ್ತಿ ಮಾಡಿದ್ದಾರೆ. ಕ್ಯಾನ್ ದಿ ಗ್ಯಾರಂಟಿ ದಟ್ ಟುಮಾರೋ ದೇ ವಿಲ್ ಬಿ ದೇರ್? ಸೆಲೆಬ್ರೇಟ್ ಟುಡೇ ಅಂದರೆ ಐ ಆಮ್ ನಾಟ್ ಸೇಯಿಂಗ್ ಗೋ ಅಂಡ್ ಬೂಸು, ಗೋ ಅಂಡ್ ಡ್ರಿಂಕ್ ಅಂತೆಲ್ಲ ನಾನು ಹೇಳ್ತಾ ಇಲ್ಲ. ಗೋ ಅಂಡ್ ಸ್ಮೋಕ್ ಅದೆಲ್ಲ ನಾನು ಅದೆಲ್ಲ ನಾನು ಹೇಳ್ತಾ ಇರೋದು. ವಾಟ್ ಎವರ್ ಯು ಫೀಲ್ ಗುಡ್, ಡೂ ಇಟ್, ವಿಚ್ ವಿಲ್ ನಾಟ್ ಅಫೆಕ್ಟ್ ಅದರ್ಸ್. ಓಕೆ, ಅದನ್ನು ನಿಮ್ಮ ಚೌಕಟ್ಟಲ್ಲಿ ಮಾಡಿ. ಸೊ ಐ ಸ್ಲೀಪ್ ಓನ್ಲಿ ಆಫ್ಟರ್ 12 o'clock ಎವ್ರಿ ಡೇ. ಯಾಕೆ ಗೊತ್ತಾ? Because I want to enjoy today and see tomorrow. I want to send off today. It's not that I'm sitting and partying. I want to enjoy today. Today, this 21st alwa ivattu. 22nd of November will never come back to in your life, 2025. Correct. So enjoy that day and be happy and spread happiness. So negative things will happen in life, but ಟ್ರೈ ಟು ಕನ್ವರ್ಟ್ ನೆಗೆಟಿವ್ ಟು ಪಾಸಿಟಿವ್. ನಾನೇ ಹೇಳಿದ್ದೀನಲ್ಲ, ನನ್ನ ಬಿಸ್ನೆಸ್ ಕ್ಲೋಸ್ ಆಗೋ ಸಿಚುವೇಷನ್ನಲ್ಲೂ ಐ ಡಿಡ್ ನಾಟ್ ಗೆಟ್ ಟೆನ್ಸ್ಡ್.